ನಮ್ಮ ಮನೆಯಲ್ಲಿ ಒಂದು ವಿಶೇಷ, ಎಂಥ ವಿಶೇಷ ಅಂತ ಇವರು ಹೇಳ್ತಾರೆ. ಎಂತ ಅಂತ ಹೇಳಿ? ಗೊಬ್ಬರ ತೆಗೆಯುವುದು. ಗೊಬ್ಬರ ತೆಗೆಯೋದ್ರಲ್ಲಿ ಇವ್ರದ್ದು ರಸಮಂಜರಿ ಶುರುವಾಗಿದೆ. ಅಂತ ಗಾನ ರಸಮಂಜರಿ. ನಾನು ನೀ ಮಾಡುವ ನಗೆ ಪಾಟಲು ಕಣ್ಣು ನೀವು ಮಂಚದಲ್ಲಿ ಯಾಕೆ ಮಲಗುದಿಲ್ಲ? ನನಗೆ ಬೇಡ, ಚಾಪೆ ಬೇಡ. ಮಂಚದಲ್ಲಿ ಯಾಕೆ ಮಲಗುದಿಲ್ಲ? ನನಗೆ ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ಹಾಗೆ ನಾನು ನಿಮ್ಮ ಅನುಷಾಕ್ಷ ನಾಯಕ್. ನೀವು ನನ್ನ ಚಾನಲನ್ನು ಮೊದಲ ಸಾರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಜನವರಿ 11ಕ್ಕೆ ಯಾರ್ದೆಲ್ಲ ಬರ್ತಡೇ ಉಂಟು, ನಿಮಗೆಲ್ಲರೂ ಕೂಡ ವಿಶ್ ಯು ಹ್ಯಾಪಿ ಬರ್ತ್ಡೇ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಜನವರಿ 11ಕ್ಕೆ ಯಾರ್ದೆಲ್ಲ ಬರ್ತಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ನಮ್ಮ ಮನೆಯಲ್ಲಿ ಒಂದು ವಿಶೇಷ, ಎಂಥ ವಿಶೇಷ ಅಂತ ಇವರು ಹೇಳ್ತಾರೆ. ಎಂತ ಅಂತ ಹೇಳಿ? ಗೊಬ್ಬರ ತೆಗೆಯುವುದು. ಹಟ್ಟಿಯಲ್ಲಿ ತುಂಬಿದೆ. ಹಟ್ಟಿಯಲ್ಲಿ ತುಂಬಿ ಸ್ಟೇಜ್ ಥರ ಆಗಿದೆ. ಈಗ ಇನ್ನು ಅದನ್ನು ಖಾಲಿ ಮಾಡಬೇಕಷ್ಟೇ. ಇಲ್ಲ ಅಂತ ಹೇಳಿದರೆ ಅವರು ಅಟ್ಟಕ್ಕೆ ತಾಗ್ಬೋದು ಅವ್ರದ್ದು ಮಂಡೆ. ಹಾಗೆ ಎಲ್ಲ ಕೆಲಸ ಆಗಿದೆ. ದನಗಳನ್ನು ಹೊರಗಡೆ ಕರ್ಕೊಂಡೋಗಿ ಕಟ್ಟಿ ಬಂದು ಗೊಬ್ಬರ ತೆಗಲಿಕ್ಕೆ ಸ್ಟಾರ್ಟ್ ಮಧ್ಯಾಹ್ನದೊಳಗೆ ಮುಗಿಸ್ಬೇಕು ಅಂತ ಇದ್ದೇವೆ. ನೋಡುವ ಹೇಗಾಗ್ತದೆ ಅಂತ. ಯಾಕಂದರೆ ಈ ಸಲ ಸ್ವಲ್ಪ ಲೇಟ್ ಆಯಿತು. ನಾವು ನವಂಬರ್ ಎಂಡಿಂಗಲ್ಲಿ ಒಮ್ಮೆ ತೆಗೆದದ್ದು ಬಿಟ್ಟು ಮತ್ತು ಡಿಸೆಂಬರ್ ಫುಲ್ ಹಾಗೆ ಇತ್ತು. ಈಗ ತೆಗಿತಿದ್ದೇವೆ. ಹಾಗೆ ಸ್ವಲ್ಪ ಜಾಸ್ತಿ ಉಂಟು. ನೋಡುವ ಎಷ್ಟೊತ್ತಿಗೆ ಖಾಲಿ ಆಗ್ತದೆ ಅಂತ. ಸ್ಟೇ ಟ್ಯೂನ್ಡ್. ಅಯ್ಯೋ ಭಾರಿ ಭಾರಿ ಕೊಂಡಾಟು ಗುರುಜೆ ಬಾಬನಿ. ಹಾಂ, ಏನೋ ಹೇಳುದು ಕಾಣ್ತದೆ ಅವಳ ಅಪ್ಪನ ಹತ್ರ. ಗೌರಿ ಅಮ್ಮುಚ್ಚುನಿಯ ಬೊಗುಳೆ. ಭಾರಿ ಇಷ್ಟ. ಕಾಜು ತೆಗಿತಾ ಇದ್ವಿ. ಅಷ್ಟೊತ್ತಲ್ಲಿ ನಮ್ಮ ಈ ಸ್ಮೂಲು ಕಟ್ಟಾಯಿತು. ಅದನ್ನೀಗ ಇವರು ರಿಪೇರಿ ಮಾಡ್ತಿದ್ದಾರೆ. ಅಪ್ಪ ತೋಟಕ್ಕೆ ಹೋಗಿದ್ದಾರೆ. ಹಾಗಾಗಿ ನಾವೇ ರಿಪೇರಿ ಮಾಡ್ಕೊಳ್ಬೇಕಷ್ಟೇ. ನನಗೆ ಅದರ ತಲೆ ಬಿಡೋ ಗೊತ್ತಾಗೋದಿಲ್ಲ. ಇವರು ಮಾಡ್ತಾಯಿದ್ದಾರೆ. ಒಂದು 10 ಬಟ್ಟೆ ಆಗಿರ್ಬೋದು ತೆಗೆದು. ಅಷ್ಟು ತಗೋಗ ಮುರಿತದು. ರೆಡಿ ಆಯಿತು. ಈಗ ಬನ್ನಿ ತುಂಬಿಸ್ತಾ ಇದ್ದಾರೆ. ಹೋಗುವ. ಗೈಸ್, ಇವರು ಇವತ್ತು ಒಳ್ಳೆ ಸಾಂಗ್ಸ್ ಹಾಡ್ತಾ ಇದ್ದಾರೆ. ಇವರು ಯಾವುದಾದ್ರೂ ಸಾಂಗ್ ಹಾಡಬೇಕಂದ್ರೆ ಯಾವುದನ್ನು ಸಜೆಸ್ಟ್ ಮಾಡ್ತೀರಾ ಅಂತ ನಮಗೆ ಕಮೆಂಟಲ್ಲಿ ಹೇಳಿ. ಅಂದರೆ ಮೇಲ್ ವರ್ಷನ್ ಇದು, ಮತ್ತು ಫಿಮೇಲ್ ವರ್ಷನ್ ಇದಾಗಲಿಕ್ಕಿಲ್ಲ. ನಾನಂತ ಹಾಡೋದಿಲ್ಲ. ಏನಂದರೆ ಇವತ್ತು ಗೊಬ್ಬರ ತೆಗೆಯೋದ್ರಲ್ಲಿ ಇವ್ರದ್ದು ರಸಮಂಜರಿ ಶುರುವಾಗಿದೆ. ಅಂತ ಗಾನ ರಸಮಂಜರಿ. ನಾನು ಹಾಕಿರ್ತೀನಿ ನೋಡಿ, ಒಂದೊಂದು ಹಾಡ್ತಾ ಇದ್ದಾರೆ ಆವಾಗದಿಂದ.
ಮನೆವರೆಗೆ ಎದೆಯಲ್ಲಿದ್ದ ಹಾರದ ಗಾಯ ಎದಗಿನ ಹಾಗೆ ಮತ್ತೆ ಹೇಳುವುದು ಯಾರಿಗೆ ನಾವು ಯಾರಲ್ಲಿ ನ್ಯಾಯ ಬಂಧಿಸಲು ನೀನಾರು ನೀ ಮಾಡುವ ನಗೆ ಪಾಟಲು ಖಂಡಿಸಲು ನಾನು ಸೋತಂತಿದೆ ಸಂಭಾಷಣೆ ಕಣ್ಗಳಲ್ಲಿ ಬಂದ ಮಳೆಗೆ ಕೊಡೆ ಹಿಡಿಯುವ ಆಸೆಯು ನಿನಗೆ ಒಪ್ಪಿ ಬಿಡು ಜೊತೆಗೆ ಹೀಗೆ ಮಗಳು ನಗೆ ಹೇಳು ಮಗಳು ನಗೆ ಚಲಾರೆನು ಆದರೂ ತಿಳಿಯಲಾರೆನು ನಾನು ಪ್ರೇಮರೋಗಿ ದಯಾವಂತ ರೂಪಸಿ ಹೇಳಿದವಳು ಇನ್ನೊಂದು ಸ್ವಲ್ಪ ತೆರೆದು ಕಾಣುವ ಕನಸೆ ಜೀವನ ಎರಡನೇ ಬಾರಿ ಸುಳ್ಳು ಕಟ್ಟಾಯಿತು. ಹೃದಯ ಕೇಳೋ ಜೀವವೇ ಏತಕ್ಕೆ ಕಂಪನ. ಆಯ್ತು ಎಚ್ಚರಾಯ್ತು. ಇದು ಎಂತ ಕಂಪನ ಅಂತ ನೋಡ್ತಿದ್ದಾನೆ. ಕಜ್ಜುಗೆ ನಿದ್ದೆ ಬಿಟ್ಟಿದ್ದು. ಯಾರು ಹಾಡುದು ಅದು ಕಜ್ಜು? ಕಜ್ಜು ಗಜ್ವಿ ಚಾಚಿ ಮಾಡುದು. ಬಿದ್ದ ಬಿದ್ದ ಬಿದ್ದ. ಅಯ್ಯೋ ನೀ ಚುಟ್ಟಿ ನನ್ನ ನೀ ಚುಟ್ಟಿಲೇನಾ? ಸೆಗಣಿ ಪರಿಮಳ ಅಲ್ಲದಕ್ಕೆ ಅವ್ರಿಗೆ ಖುಷಿ ಆಗುತ್ತೆ ನೋಡಿ ಪಪ್ಪಿ ಕೊಡೋದು ಅಂತ. ಗೊಬ್ಬರ ತೆಗಿತಾ ಇದ್ದೇವೆ. ಆಯಿತು. ಇನ್ನು ಇದೊಂದು ಲೇಯರ್ ಉಂಟು. ನಮ್ಮ ಮಂಗಳ ಗೌರಿ ನಿಲ್ತಾಳಲ್ಲ ಅದೊಂದರಲ್ಲಿ ಒಂದು ಲೇಯರ್ ಉಂಟು. ಅಪ್ಪ ಬೊಂಡ ಕೊಯ್ದಿದ್ದಾರೆ. ಹಾಗೆ ಒಂದು ಸ್ವಲ್ಪ ಎನರ್ಜಿಗೆ ಕುಡಿಯುವ ಅಂತ ಗನ್ನಿ ಹೋಗಿದ್ದಾರೆ. ನಾನು ಸಹ ಹೋಗ್ತಿದ್ದೇನೆ. ತೊಂಬ ಕೂತ್ರೆ ಮೀ ತುಂಬ ಅಟ್ಲೆ ಸರ್ ಚಳಿಗಾಲದಲ್ಲಿ ಇದು ಅದ್ರ ಒಳ್ಳೇದು ನನಗೆ ಇಲ್ಲಿ ವೀಡಿಯೋ ಮಾಡ್ತೀನಿ. ಗೊಬ್ಬರ ತೆಗೆದು ನಾವು ಮತ್ತೆ ಇದಕ್ಕೆ ಬಜಾವ್ ಹಾಕಿದ್ವಿ. ದನಗಳು ಇವತ್ತು ಬಂದು ಕುತ್ಕೊಳ್ಬೇಕಲ್ಲ. ಕಂಪ್ಲೀಟ್ ಆಯಿತು. ಹೈಟ್ ಇತ್ತು ಸ್ಟೇಜ್ ಥರ. ಕಂಪ್ಲೀಟ್ ಆಯಿತು. ಎಷ್ಟಾಯಿತು ಗಂಟೆ ಅಂದರೆ 2 ಗಂಟೆ ಆಗ್ತಾ ಬಂತು ಮಧ್ಯಾಹ್ನದ್ದು. ಯಾವಾಗಲೂ ಇಷ್ಟೊತ್ತಿಗೆ ನಂದು ನಿದ್ದೆ ಆಗಿರ್ತದೆ. ಗನ್ನಿಗಂತೂ ಸಾಕಾಗಿ ಹೋಗಿದೆ ನೋಡಿ ಅಂತ ಬೇವರೆಲ್ಲ ಇಳಿದು. ಇಷ್ಟಾಯ್ತು ಮಾನದ ಸಾಹಸಿ ಗಂಡು. ನಾನು ಮಧ್ಯಾಹ್ನ ಮಲಗಿದ್ದೆ. ಇವರು ಚಹಾ ಮಾಡಿದರು ಗನ್ನ. ಮತ್ತು ಇವ್ರದ್ದು ಚಹಾದು ಡ್ಯೂಟಿ. ಟೆಂಕಿ ಇದ್ದಾನೆ. ಚಹಾ ಒಂದು ಕುಡಿಯುವುದು. ಅಪ್ಪ ಮತ್ತು ಗನ್ನಿಗೆ ಒಂದು ಕಡೆ ಉಳ್ಕೊಂಡು ಹಾಗೆ ಇವರು ಹೊರಡುದು. ನನಗೆ ಹುಲ್ಲಿಗೆಲ್ಲ ಹೋಗ್ಲಿಕ್ಕೆ ಕೆಲಸ ಉಂಟು. ನಾನು ಸ್ವಲ್ಪ ಇನ್ನು ರೆಸ್ಟ್ ಮಾಡ್ತೀನಿ ನಿದ್ದೆ ಮಾಡಿ ಮಾಡಿ. ಚೆಂಪು
ಕಜ್ಜು ಇದ್ದಿ ಕಜ್ಜು ಚುಬಿ ಕಜ್ಜು 10 ಎಕ್ಸ್ಪ್ರೆಷನ್ ಕೊಡ್ತಾನೆ ಅವ. एक कॉल 4 उनकी वाली वो रौन सा दूरी नहीं तर माले डाली ಕನ್ನಡ ದೂರ ಹೋಗುದು ತೂಕುಂದಕ್ಕೆ ಯಾರ ಮನೆಗೆ? ತಮ್ಮನ ಮನೆಗೆ. ಏನಕ್ಕೆ? ನನಗೆ ಸ್ವಲ್ಪ ಹುಲ್ಲಾಗಬೇಕು. ಹುಲ್ಲು ಏನಕ್ಕೆ? ಚಾಪೆ ಹಿಡಿಲಿಕ್ಕೆ. ಯಾಕೆ ಚಾಪೆ? ನನಗೆ ಮಲಗಲಿಕ್ಕೆ. ನೀವು ಮಂಚದಲ್ಲಿ ಯಾಕೆ ಮಲಗುದಿಲ್ಲ? ನನಗೆ ಬೇಡ ಚಾಪೆ ಬೇಡ ನನಗೆ. ಮಂಚದಲ್ಲಿ ಯಾಕೆ ಮಲಗುದಿಲ್ಲ? ನನಗೆ ಮಂಚ ಆಗುದಿಲ್ಲ. ಯಾಕೆ ಆಗುದಿಲ್ಲ ಹೇಳಿ. ಸುಮಾರು ಜನ ಕೇಳಿದ್ದಾರೆ, ಅಪ್ಪ ಪ್ರಾಯ ಆದವರು ಅವರು ಮಂಚದಲ್ಲಿ ಮಲಗಬೇಕು ಅಂತೇಳಿ. ನೀವು ಯಾಕೆ ಮಲಗುದಿಲ್ಲ? ನಾನು ಮಲಗುದಿಲ್ಲ, ನನಗೆ ಬೇಡ ಅದು. ಅದರಿಂದ ಕೆಳಗೆ ಬಿದ್ದರೆ ನನ್ನ ಸೊಂಟ ಮುರಿದು ಅದು ನನಗೆ ಬೇಡ. ಅವರಿಗೆ ಮಂಚದಲ್ಲಿ ಮಲಗುದಿಲ್ಲ ಯಾಕಂದರೆ ನನ್ನ ಅಪ್ಪನಿಗೆ ಮಂಚದಲ್ಲಿ ಕಂಫರ್ಟೇಬಲ್ ಇಲ್ಲ. ಒಂದ್ಸಲ ಅವರಿಗೆ ಮಂಚದಲ್ಲಿ ಮಲಗಿ ಬಿದ್ದಾಗೆ ಅನಿಸ್ತದಂತೆ. ಅದಕ್ಕೆ ಉಂಟು ಅವರಿಗೊಂದು ಗೌರ್ಮೆಂಟಿಂದ ಸಹ ಕೊಟ್ಟಿದ್ದಾರೆ, ಹಾಸಿಗೆ ಸಹ ಕೊಟ್ಟಿದ್ದಾರೆ. ಅವರಿಗೆ ಬೇಡ, ಅವರಿಗೆ ಹುಲ್ಲಲ್ಲಿ ಹಿಂದ ಚಾಪೆ ಬೇಕು. ಅದೇ ಹುಲ್ಲು ತರಲಿಕ್ಕೆ ಈಗ ಹೋಗ್ತಿರೋದು ಹಳ್ಳಿಯರನ್ನು ಕರ್ಕೊಂಡು. ಹಳ್ಳಿಯ ಹೊರಡಬೇಕಷ್ಟೇ ಇನ್ನು. ಅಪ್ಪ ಮತ್ತು ಗಣಿ ಚಿಕ್ಕಪ್ಪನ ಮನೆಗೆ ಹೋಗಿ ಆಯಿತು. ಈಗ ನಾನು ಹುಲ್ಲಿಗೆ ಬಂದೆ. ನಾನಿವತ್ತು ತೋಟಕ್ಕೆ ಹೋಗಲಿಲ್ಲ, ಹೊತ್ಕೊಂಡು ಬರಲಿಕ್ಕೆ ಹೋಲಿಸ್ಲಿಕ್ಕೆ ಯಾರಿಲ್ಲಲ್ಲ. ಹಾಗೆ ಮನೆ ಹತ್ತಿರವೇ ಹಿಡಿತಿದ್ದೇನೆ. ಇಲ್ಲಿಂದ ಸ್ವಲ್ಪ ಸ್ವಲ್ಪ ಕೊಂಡೋಗಿ ಹಟ್ಟಿ ಎದುರು ಹಾಕೋದು, ಮತ್ತು ಅಲ್ಲಿಂದ ಹಾಕ್ಬೋದು. ಹಾಗೆ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡುವ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ. ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಅಂದರೆ ಇರ್ತಾರೆ ಅನುಷಾ ಕೃಷ್ಣನಾಯಕ್ ಅಂತ ಉಂಟು, ಅದನ್ನು ಕೂಡ ಫಾಲೋ ಮಾಡಿ. ಫೇಸ್ಬುಕ್ ಪೇಜ್ ಕೂಡ ಉಂಟು ಅದೇ ಹೆಸರಲ್ಲಿ, ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಸಿಗುವ ನಾಳಿನ ವ್ಲಾಗಲ್ಲಿ. ಅದಕ್ಕೆ ಕೂಡ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್.